ರಾಜ್ಯ ರಾಜಕಾರಣದಲ್ಲಿ ಕುತೂಹಲಕಾರಿ ಬೆಳವಣಿಗೆ. ಸಿಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕಾರಣ ಕುತೂಹಲಕಾರಿ ಘಟ್ಟ ತಲುಪಿತ. ಸಿಎಂ ಸ್ಥಾನದ ಆಸೆಯನ್ನ ಹೊರಹಾಕಿರುವ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿನ ಹಿಂದಿದೆಯಾ ಸಿಎಂ ಆಪ್ತರ ತಂತ್ರಗಾರಿಕೆ? ಸಿಎಂ ಆಪ್ತರ ಒತ್ತಡದಿಂದಾಗಿ ಖರ್ಗೆ ಅವರು ಸಿಎಂ ರೇಸ್ನಲ್ಲಿ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಇದೀಗ ಪಟ್ಟದ ಪಗಡೆಯಾಟಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತಾ? ಸಿಎಂ ಆಪ್ತರು ದಾಳ ಉರುಳಿಸಿದ್ದಾರಾ? ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿದ್ರೆ ಸಿಎಂ ಸ್ಥಾನಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸೂಕ್ತ ವ್ಯಕ್ತಿ ಅನ್ನೋ ಸಂದೇಶವನ್ನ ರವಾನೆ ಮಾಡುವುದರ ಜೊತೆಗೆ ಅದನ್ನ ಜಾರಿಗೆ ತರೋ ನಿಟ್ಟಿನಲ್ಲೂ ಕೂಡ ಒಂದಷ್ಟು ರಣತಂತ್ರಗಳು ರೂಪಿತವಾಗ್ತಾ ಇದೆಯಾ? ಈ ಮೂಲಕ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ಶಾಕ್ ಕೊಡ್ತಿದ್ದಾರೆ. ದೆಹಲಿಗೆ ಭೇಟಿ ನೀಡಿದ್ದ ಸಿಎಂ ಆಪ್ತ ಸಚಿವರು, ಶಾಸಕರು, ಸಚಿವ ಮಹದೇವಪ್ಪ, ಸತೀಶ್ ಖರ್ಗೆ ಅವರನ್ನ ಭೇಟಿಯಾಗಿದ್ರು. ಭೇಟಿಯ ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿಎಂ ಆಗುವಂತೆ ಒತ್ತಡವನ್ನ ಹಾಕಲಾಗಿದೆ. ಬದಲಾವಣೆ ವಿಷಯ ಬಂದ್ರೆ ನೀವೇ ಸಿಎಂ ಆಗಬೇಕು, ಸಿದ್ದರಾಮಯ್ಯನವರ ಸ್ಥಾನವನ್ನ ತುಂಬಲು ನಿಮ್ಮನ್ನ ಬಿಟ್ರೆ ಬೇರೆ ಆಯ್ಕೆ ಇಲ್ಲ, ನೀವೇ ರಾಜ್ಯಕ್ಕೆ ಬರುವುದಾದ್ರೆ ಬನ್ನಿ, ಇಲ್ಲವಾದ್ರೆ ಬದಲಾವಣೆ ಅನ್ನೋದು ಬೇಡವೇ ಬೇಡ ಅಂತ ಹೇಳಿ ಸಿದ್ದರಾಮಯ್ಯನವರ ಆಪ್ತರು ಮಾತನಾಡಿದ್ದಾರೆ, ಚರ್ಚಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಮೂಲಕ ಖರ್ಗೆ ಅವರ ಪರ, ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬೀಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶಾಕ್ ಕೊಟ್ಟಿದ್ದಾರೆ. ಜೂನ್ 20ಕ್ಕೆ ಖರ್ಗೆ ಅವರ ರಾಜ್ಯಸಭೆ ಅವಧಿ ಮುಕ್ತಾಯ ಆಗುತ್ತೆ. ಖರ್ಗೆ ಅವರ ಮುಂದಿನ ನಿರ್ಧಾರದ ಬಗ್ಗೆ ತೀವ್ರ ಕುತೂಹಲ ಇದೆ. ರಾಜ್ಯಸಭೆಯಲ್ಲೇ ಮುಂದುವರಿಕೆ ಬಗ್ಗೆ ಖರ್ಗೆ ಅವರಿಗೆ ಒಲವಿದೆ. ರಾಜ್ಯಸಭಾ ಸ್ಥಾನ ಮುಂದುವರಿಕೆ ಮೇಲೆ ಮುಂದಿನ ನಾಯಕತ್ವದ ಭವಿಷ್ಯ ನಿರ್ಧಾರ ಆಗುತ್ತೆ. ಒಂದು ವೇಳೆ ಅವರು ರಾಜ್ಯಸಭೆಯ ಸ್ಥಾನದಲ್ಲೇ ಮುಂದುವರೆದ್ರೆ ಇತ್ತ ಕಡೆ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಧಾರ ಆಗುತ್ತೆ? ಕಾಂಗ್ರೆಸ್ ಹೈಕಮಾಂಡ್ನಿಂದ ಯಾರನ್ನ ಕೂರಿಸಬಹುದು ಸಿಎಂ ಸ್ಥಾನಕ್ಕೆ? ಈ ರೀತಿಯ ಒಂದಷ್ಟು ಕುತೂಹಲಕಾರಿ ಪ್ರಶ್ನೆಗಳು ಕಾಡ್ತಾ ಹೋಗುತ್ತೆ. ಅವರು ರಾಜ್ಯಸಭೆಯಲ್ಲಿ ಮುಂದುವರಿಯೋದು ಬೇಡ, ರಾಜ್ಯ ರಾಜಕಾರಣಕ್ಕೆ ಬರಲಿ, ಸಿಎಂ ಸ್ಥಾನವನ್ನ ಖರ್ಗೆಯವರೇ ಅಲಂಕರಿಸಲಿ, ಇದು ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದ ಒತ್ತಾಯ. ದಲಿತ ಸಿಎಂ ಅಸ್ತ್ರವನ್ನ ಪ್ರಯೋಗ ಮಾಡಿದ ಇಲ್ಲಿ ಸಿದ್ದರಾಮಯ್ಯನವರ ಬಳಗ. ಚೆಕ್ಮೇಟ್ ಅನ್ನ ಇಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಖರ್ಗೆ ಆಹ್ವಾನದ ಹಿಂದೆ ಸಿಎಂ ಸಿದ್ದರಾಮಯ್ಯನವರ ರಣತಂತ್ರ ಇದೆಯಾ? ಹಾಗಿದ್ರೆ ಕುರ್ಚಿ ಕದನಕ್ಕೆ ಬಸವರಾಜ ರಾಯರೆಡ್ಡಿಯವರು ಸ್ಫೋಟಕ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಬಹಿರಂಗವಾಗಿ ಒಪ್ಪಿಕೊಂಡ ಸಿಎಂ ಆಪ್ತ ಶಾಸಕ ರಾಯರೆಡ್ಡಿ ಖರ್ಗೆ ಅವರಿಗೆ ಆಹ್ವಾನ ನೀಡಿದ್ದೇವೆ ಅಂತ ಹೇಳಿದ್ದಾರೆ. ರಾಯರೆಡ್ಡಿ ಅವರು ಟಿವಿ9 ಜೊತೆಗೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬದಲಾವಣೆ ಆದ್ರೆ ಖರ್ಗೆ ಅವರೇ ಆ ಸ್ಥಾನವನ್ನ ಭರ್ತಿ ಮಾಡಬೇಕು ಅನ್ನೋದು ಇವರ ಆಗ್ರಹ ಕೂಡ. ನಮ್ಮ ಪ್ರತಿನಿಧಿ ಪ್ರಸನ್ನ ಬಸವರಾಜ ರಾಯರೆಡ್ಡಿ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಮೇ ತಿಂಗಳಲ್ಲಿ ರಾಜ್ಯ ಕಾಂಗ್ರೆಸ್ ಅಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳಾಗಬಹುದು ಅನ್ನುವಂಥ ನಿರೀಕ್ಷೆ ಇದೀಗ ಗರಿಗೆದರ್ತಾ ಇದೆ. ಒಂದು, ಸಚಿವ ಸಂಪುಟ ಪುನರಚನೆ ಆಗಬಹುದು. ನಾಯಕತ್ವ ಬದಲಾವಣೆ ವಿಷಯದಲ್ಲೂ ಕೂಡ ಒಂದು ಸ್ಪಷ್ಟತೆಯನ್ನು ಹೈಕಮಾಂಡ್ ನೀಡಬೇಕು ಅನ್ನುವಂಥ ಆಗ್ರಹ ಕೂಡ ಕೇಳಿಬರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರುವಂತಹ ಹಿರಿಯ ಶಾಸಕರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ದೆಹಲಿಗೂ ಕೂಡ ನೀವು ಹೋಗಿದ್ರಿ, AICC ಅಧ್ಯಕ್ಷನ, ಬೇರೆ ಬೇರೆ ಹಿರಿಯ ನಾಯಕರನ್ನ ಭೇಟಿಯಾಗಿದ್ದೀರಿ. ಏನು ಸಂದೇಶವನ್ನು, ಏನು ಒತ್ತಡವನ್ನು ಹಾಕಿದಿರಿ ಸರ್? ನಿಮ್ಮ ಸಲಹೆ ಏನು? ನಾನು ಕಳೆದ ವಾರ ನವದೆಹಲಿಗೆ ಹೋಗಿದ್ದು ನಿಜ. AICC ಅಧ್ಯಕ್ಷರು ಹಿರಿಯರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿ ಕರ್ನಾಟಕದ ರಾಜಕೀಯ ವಿಚಾರವನ್ನು ಚರ್ಚೆ ಮಾಡಿದ್ದೇನೆ. ನನ್ನ ಉದ್ದೇಶ ಈ ಪಂಚರಾಜ್ಯಗಳ ಚುನಾವಣೆ ಮುಗಿದ ಮೇಲೆ ಕರ್ನಾಟಕದ ವಿಚಾರದಲ್ಲಿ ಹಲವಾರು ಗೊಂದಲಗಳು ಆಗ್ತಾ ಇದ್ದಾವೆ. ಇದನ್ನು ಸಂಪೂರ್ಣವಾಗಿ ನಿಲ್ಲಬೇಕು. ಮುಂದಿನ 2 ವರ್ಷ ಉಳಿದಿದೆ ಇನ್ನು ಸಾರ್ವತ್ರಿಕ ಚುನಾವಣೆ ಬರಲಿಕ್ಕೆ. ಆ ದೃಷ್ಟಿಯಿಂದ ನಮ್ಮ ಪಕ್ಷ ಸದೃಢವಾಗಿರಬೇಕು, ನಮ್ಮ ಸರ್ಕಾರ ಸದೃಢವಾಗಿರಬೇಕು ಮತ್ತು ಜನಪರವಾದಂಥ ಆಡಳಿತವನ್ನು ನಾವು ನೀಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಖಂಡಿತವಾಗಿ ನಾನು ಹೋಗಿದ್ದೆ. ಆದರೆ ಅನಾವಶ್ಯಕವಾಗಿ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ, ಇಂತಿಂಥವ್ರು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋಂಥ ಅನಾವಶ್ಯಕವಾದಂಥ ಮಾತುಗಳು ಕೇಳಿ ಬರ್ತವೆ.
ಇದು ಸರಿಯಲ್ಲ. ಇದರಿಂದ ನಮ್ಮ ಪಕ್ಷದ ಒಂದು ಅಭಿವೃದ್ಧಿಗೆ ಹಿನ್ನಡೆ ಆಗ್ತದೆ, ಸರ್ಕಾರಕ್ಕೆ ಹಿನ್ನಡೆ ಆಗ್ತದೆ ಅನ್ನೋಂಥ ಮಾತನ್ನು ನಾನು ಚರ್ಚೆ ಮಾಡಿದೆ. ಆ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ, ಇಲ್ಲ ಇದ್ರ ಬಗ್ಗೆ ನಾವು ತೀರ್ಮಾನವನ್ನು ಲೀಡರ್ ಆಫ್ ದಿ ಅಪೋಸಿಷನ್ ಅಂದರೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ನಾನು ತೆಗೆದುಕೊಳ್ತೇವೆ, ಯಾವುದೇ ಗೊಂದಲ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ನಾವೇನು ಅದನ್ನು ನಾಯಕತ್ವ ಬದಲಾವಣೆ ಮಾಡೋ ವಿಚಾರ ಇಟ್ಕೊಂಡಿಲ್ಲ ಅನ್ನೋಂಥದನ್ನು ಹೇಳಿದರು. ಅದನ್ನೇ ಮೊನ್ನೆ ಪತ್ರಿಕೆಯಲ್ಲೂ ಹೇಳಿದರು. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಸರ್ ಬದಲಾವಣೆ ಮಾಡಬೇಕಂದ್ರೆ ನೀವು ಸೀನಿಯಾರಿಟಿ ಕೆಲಿಬರ್ ಇರುವಂಥವ್ರನ್ನೇ ನೋಡಿ. ಈಗ ಸಿದ್ದರಾಮಯ್ಯನ ರೀಪ್ಲೇಸ್ ಮಾಡಿದರೆ ನಿಮ್ಮಂಥವರೇ ಮುಖ್ಯಮಂತ್ರಿ ಆಗಬೇಕು. ಇಲ್ಲದಿದ್ದರೆ ಅದು ಸಮಾಜದ ಮುಂದೆ ಮತ್ತು ನಮ್ಮ ರಾಜ್ಯದ ಜನತೆ ಮುಂದೆ ಮ್ಯಾಚಿಂಗ್ ಆಗೋದಿಲ್ಲ ಆ ಮಟ್ಟದ್ದು. ಅದಕ್ಕೆ ಈ ಎಲ್ಲ ಗೊಂದಲ ಬೇಡ ಅಂತ ಹೇಳಿದಾಗ ಅವರು, ಇಲ್ಲಪ್ಪ ನಾನೀಗ AICC ಅಧ್ಯಕ್ಷ ಇದ್ದೀನಿ, ನಾನು ಹೆಂಗೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗ್ತದೆ, ಆಗಬೇಕಾಗಿದ್ರೆ ನಾನು 2008ರಲ್ಲಿ ಆಗ್ಬೋದಾಗಿತ್ತು, ಆದರೆ ಅವತ್ತು ಟೈಮ್ ಕೂಡಿ ಬರಲಿಲ್ಲ, ಆ ವಿಚಾರ ನನ್ನ ಮುಂದಿಲ್ಲ ಅಂತ ಹೇಳಿದರು. ನೋಡಿ ಸರ್, ಅವಕಾಶ ಸಿಕ್ಕರೆ ಆಗಿ ಅಂತ ಅಷ್ಟು ಹೇಳಿದೆ. ಅದಕ್ಕೆ ಸುಮ್ಮನೆ ಇದ್ದರು. ಈಗ ಸಿದ್ದರಾಮಯ್ಯನವ್ರಿಗೂ DK ಶಿವಕುಮಾರು 2023 ಮೇನಲ್ಲಿ ನಮ್ಮ ಪಾರ್ಟಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕೇಂದ್ರದ ಅಬ್ಸರ್ವರ್ ಬಂದರು, ಸುರ್ಜೇವಾಲಾ. ಅವಾಗ ಇಲೆಕ್ಷನ್ ಆಯಿತು, ಗೊತ್ತಾ ನಿಮಗೆ? ಲೆಗಿಸ್ಲೇಚರ್ ಪಾರ್ಟಿ ಮೀಟಿಂಗಲ್ಲಿ ನಾವು ವಿ ಹ್ಯಾವ್ ಎಲೆಕ್ಟೆಡ್ ಸಿದ್ದರಾಮಯ್ಯ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಈಗ ನಾಳೆ ತೆಗಿಬೇಕಂದ್ರೂ ವೋಟಿಂಗ್ ಆಕತ್ತೆ. ಹಂಗೆ ಮಾಡ್ಲಿಕ್ಕೆ ಬರೋದಿಲ್ಲ. ವೋಟಿಂಗ್ ಮಾಡಲೇಬೇಕು. ಅಂದರೆ ವೋಟಿಂಗ್ ಅಂದರೆ MLAಗಳು ಕೇಳಲೇಬೇಕಾಯ್ತು. ಇಲ್ಲ MLAಗಳು ಆನ್ಲೈನ್ ರೆಸಲ್ಯೂಷನ್ ಮಾಡಬೇಕು, ಇಲ್ಲ ನಿಮ್ಮ ಹೈಕಮಾಂಡಿಗೆ ಬಿಟ್ಕೊಟ್ಬಿಡ್ತೀವಿ ಅಂತ. ಇಲ್ಲದಿದ್ರೆ ಮತ್ತೆ ಬಾಕ್ಸ್ ಇಡ್ತಾರೆ. ಆವಾಗ ಸಿದ್ದರಾಮಯ್ಯನವ್ರಿಗೆ ಮೆಜಾರಿಟಿ ಬಂದದ್ರಿಂದ ಅವ್ರನ್ನ ಆಯ್ಕೆ ಮಾಡಿದೆ. ಸಿದ್ದರಾಮಯ್ಯ ಆಯ್ಕೆಗೊಂಡಂಥ ಮುಖ್ಯಮಂತ್ರಿ ಲೆಗಿಸ್ಲೇಚರ್ ಕಾಂಗ್ರೆಸ್ ಪಾರ್ಟಿಯಲ್ಲಿ, ಪ್ಲಸ್ ನ್ಯಾಚುರಲಿ ಕಾಂಗ್ರೆಸ್ ಪಾರ್ಟಿ ಅದಕ್ಕೆ ಸಪೋರ್ಟ್ ಮಾಡಬೇಕಾಗುತ್ತೆ. ಇದಿಷ್ಟು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂತಹ ಹಿರಿಯ ಶಾಸಕರಂತ ಬಸವರಾಜ ರಾಯರೆಡ್ಡಿ ಅವರು ಮಾತು. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಗಮನಿಸ್ತಾ ಇದ್ದೀವಿ ಪಟ್ಟದ ಪಗಡೆಯಾಟಕ್ಕೆ ಈ ಮಂತ್ನಲ್ಲಿ ಏನಾದರೂ ಫುಲ್ ಸ್ಟಾಪ್ ಬೀಳಬಹುದಾ ಅನ್ನೋ ಕುತೂಹಲ ಇದೆ, ಟ್ವಿಸ್ಟ್ ಸಿಗಬಹುದಾ ಅಂತ ಎಲ್ಲರೂ ಕೂಡ ನಿರೀಕ್ಷೆಯಿಂದ ಕಾಯ್ತಿದ್ದಾರೆ. ಈ ನಡುವೆ DK ಶಿವಕುಮಾರ್ ಅವರು CM ಸ್ಥಾನದ ಮೇಲೆ ಕಣ್ಣಿಟ್ಟಿರುವುದು ಎಲ್ರಿಗೂ ಕೂಡ ಗೊತ್ತಿದೆ. ಅವರ ಆಸೆಗೆ ತಣ್ಣೀರೆರಚುವಂತಹ ಕೆಲಸ CM ಸಿದ್ದರಾಮಯ್ಯನವರ ಆಪ್ತ ಬಳಗದಿಂದ ಏನಾದರೂ ಆಗ್ತಾ ಇದೆಯಾ? ಖರ್ಗೆ ಅವರೇ CM ಆಗಬೇಕು ಅಂತ ಒತ್ತಾಯ ಮಾಡೋ ಮೂಲಕ ಏನು ನಡೀತಿದೆ ಅಂತ? ಮಧುಶ್ರೀ, ಕಳೆದ ಹಲವು ತಿಂಗಳುಗಳಿಂದ ನಿರಂತರವಾಗಿ ಸಿದ್ದರಾಮಯ್ಯನವ್ರನ್ನ ಆ ಸ್ಥಾನದಲ್ಲಿ ಬಲಪಡಿಸುವಂಥ ಕೆಲಸವನ್ನು ಅವರ ಆಪ್ತರು ಮಾಡ್ತಿದ್ದಾರೆ. ಅದರ ತಂತ್ರಗಾರಿಕೆಯ ಮುಂದುವರೆದ ಭಾಗವಾಗಿ ಇದೀಗ ದಲಿತ CM ಅಸ್ತ್ರವನ್ನು ಕೂಡ ಸಿದ್ದರಾಮಯ್ಯನವರ ಕಡೆಯಿಂದಲೇ ಬಿಟ್ಟಂತೆ ಕಾಣಿಸ್ತಾ ಇದೆ. ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಅಪೀಲನ್ನು ಸಿದ್ದರಾಮಯ್ಯನವರ ಆಪ್ತರು ಮಾಡ್ಕೊಂಡಿದ್ದಾರೆ. ಅದು ಸಿದ್ದರಾಮಯ್ಯನವರ ಬದಲಾವಣೆ ಇದೆ ಅನ್ನೋದಾದರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಆ ಸ್ಥಾನವನ್ನು ರೀಪ್ಲೇಸ್ ಮಾಡಬೇಕು. ಇಷ್ಟು ದಿನಗಳ ಕಾಲ ಹಿಂದವರ್ಗದ ನಾಯಕರಾಗಿ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಹೊರತುಪಡಿಸಿದಂತಹ ನಾಯಕರು ಯಾರು ಕೂಡ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಆ ಸ್ಥಾನವನ್ನು ಭರ್ತಿ ಮಾಡೋದು ಸೂಕ್ತ ಅಲ್ಲ. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸೂಕ್ತ ಅನ್ನುವಂತಹ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ಬಸವರಾಜ ರಾಯರೆಡ್ಡಿ ಮತ್ತು ಉಳಿದಂಥ ಎಲ್ಲ ಯಾರು ದೆಹಲಿಗೆ ಭೇಟಿ ಕೊಟ್ಟು ಖರ್ಗೆ ಅವರನ್ನ ಭೇಟಿಯಾಗಿದ್ರು, ಅವರ ಅಭಿಪ್ರಾಯ ಎಲ್ಲವೂ ಕೂಡ ಇದೇ ಆಗಿತ್ತು. ಸಿದ್ದರಾಮಯ್ಯನವರನ್ನ ನೀವು ಮುಂದುವರಿಸಬೇಕು. ಅಕಸ್ಮಾತ್ ಬದಲಾವಣೆ ಅನ್ನುವಂಥದ್ದು ಇದೆ ಅನ್ನೋದಾದ್ರೆ, ಹೈಕಮಾಂಡ್ ಆ ರೀತಿ ಯೋಚನೆ ಮಾಡ್ತಿದೆ ಅನ್ನೋದಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ರಾಜ್ಯ ರಾಜಕಾರಣಕ್ಕೆ ಬರಲಿ ಅನ್ನುವಂಥ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ಇದರ ಎಷ್ಟರ ಮಟ್ಟಿಗೆ ಅಂತಿಮವಾದಂಥ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಕರ್ನಾಟಕದ ಕಾಂಗ್ರೆಸ್ ಬೆಳವಣಿಗೆ ಒಂದು ಕುತೂಹಲಕಾರಿ ಘಟ್ಟವನ್ನು ತಲುಪಿದೆ. ಯಾಕೆಂದರೆ ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜ್ಯಸಭಾ ಅವಧಿ ಜೂನ್ 20ಕ್ಕೆ ಮುಕ್ತಾಯ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಸ್ಪಷ್ಟ ಚಿತ್ರಣ ಸಿಗಬೇಕಾಗುತ್ತೆ. ಅವರು ರಾಜ್ಯಸಭೆಯಲ್ಲಿ ಮುಂದುವರಿಯುವಂಥ ಒಲವನ್ನು ಹೊಂದಿದ್ದಾರೆ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಹೀಗಾಗಿ ಅಲ್ಲಿಯ ಸ್ಥಾನದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದಾರೆ. ರಾಜ್ಯಸಭೆಗೆ ಅವರ ಮತ್ತೆ ಮುಂದುವರಿಕೆ ಆಗಿದ್ದೇ ಆದರೆ ಸಹಜವಾಗಿಯೇ ಕರ್ನಾಟಕದ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳನ್ನ ಇದೀಗ ಕಾಂಗ್ರೆಸ್ ಹಾಕೊಳ್ತಾ ಇದೆ. ಹೀಗಾಗಿ ಒಂದು ಕುತೂಹಲಕಾರಿ ಘಟ್ಟವನ್ನಂತೂ ಖಂಡಿತವಾಗಿ ಕಾಂಗ್ರೆಸ್ ತಲುಪಿದೆ. ಮೇ ತಿಂಗಳು ಅಥವಾ ಜೂನ್ ತಿಂಗಳಿನಲ್ಲಿ ಈ ಎಲ್ಲ ಬದಲಾವಣೆಯ ಒಂದು ಸ್ಪಷ್ಟ ಚಿತ್ರಣ ಸಿಗಬಹುದು. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗಾಗಿ.